ಹಾಯ್, ನಾನು ನಿಧಿರಾ. ನಮಗೆ ಯೂತ್ ಫೆಸ್ಟ್ ಪ್ರಾಕ್ಟೀಸ್ ಟೈಮಲ್ಲಿ ತುಂಬಾ ಗೇಮ್ಸ್ಗಳನ್ನು ಆಡಿಸಿದ್ರು. ಫಿಸಿಕಲ್ ಗೇಮ್ಸ್ ಆಗಿರ್ಬೋದು, ಮೆಂಟಲ್ ಗೇಮ್ಸ್ ಆಗಿರ್ಬೋದು, ಎಲ್ಲ ಸೀನಿಯರ್ಸ್ ಜೊತೆ ಮಿಂಗಲ್ ಆಗೋಕ್ಕೆ ತುಂಬ ಯೂಸ್ ಆಯಿತು. ಆಡಿದ್ಮೇಲೆ ತುಂಬಾ ಮತ್ತೆ ದೀಪಾವಳಿ ಟೈಮಲ್ಲಿ ಎಲ್ಲರೂ ದೀಪ ಹಚ್ಚಿ ಡ್ಯಾನ್ಸ್ ಮಾಡಿದ್ವಿ, ಎಲ್ರಿಗೂ ಸ್ವೀಟ್ ಹಂಚಿದ್ವಿ, ಎಲ್ಲ ತುಂಬ ಖುಷಿ ಆಯಿತು. ನಾನು ಈ ಸರಿ ಯೂತ್ ಫೆಸ್ಟಲ್ಲಿ ಸಾಂಗ್ ಮತ್ತು ಡ್ರಾಮಾದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಅದೇ ರೀತಿ ಒಂದಿನ ನಾವು ನಮ್ಮ ಕಾಲೇಜ್ ಬಸ್ ಮೇಲ್ಗಡೆ ಕೂತು ಪ್ರಾಕ್ಟೀಸ್ ಮಾಡಿದ್ವಿ. ನಾವು ನಮ್ಮ ಡ್ರಾಮಾ ಡೈಲಾಗ್ಸ್ನ ನಗ್ತಾ ಹೇಳ್ತಿದ್ವಿ. ನಿಜವಾಗ್ಲೂ ಹೇಳಬೇಕಂದ್ರೆ ಇವೆಲ್ಲ ತುಂಬ ಮೆಮೊರೇಬಲ್ ಡೇಸ್ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು. ನಾನು ಪೂಜಾ ಯೂತ್ ಫೆಸ್ಟಿವಲಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ನಂಗೆ ತುಂಬ ಖುಷಿ ಆಯಿತು. ನೆಕ್ಸ್ಟ್ ನಾಗೇಶ್ ಸರ್ ತುಂಬ ಪ್ರಾಕ್ಟೀಸ್ ಮಾಡಿ ಹೆಲ್ಪ್ ಮಾಡಿ ತುಂಬ ಸಪೋರ್ಟ್ ಮಾಡಿದ್ರು. I fly like a free bird. I fly like a
ಮಾಡಿದಂಥ ವರ್ಷ ಅಂತಂದರೆ ಇದಾಗಿದೆ. ಈ ವರ್ಷದಲ್ಲಿ ರಿಹರ್ಸಲ್ ಟೈಮಲ್ಲಿ ಬಂದುಬಿಟ್ಟು ನಾವು ಸ್ಟೇಟ್ ಇವೆಂಟ್ಸ್ ಆಗಿರ್ಬೋದು, ಯಾವುದೇ ಲಿಟ್ರರಿ ಇವೆಂಟ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಎಲ್ರಿಗೂ ಗೊತ್ತಿರ್ಲಿಕ್ಕಿಲ್ಲ ಇದು ವಿಷಯ. ಕೆಲವೊಂದು ಬಚ್ಚಿಡ್ಕೊಂಡು ಆಟ ಆಡ್ತಿದ್ರು, ಅದರಲ್ಲಿ ಪೂಜೆನ ಎತ್ತಿ ಸಿಂಟೆಕ್ಸ್ ಅಲ್ಲಿ ಕೂರಿಸಿದ್ದು, ನಿಧಿಗೆ ರಿಹರ್ಸಲ್ ಟೈಮಲ್ಲಿ ಸಿಕ್ಕಾಪಟ್ಟೆ ಕಾಡಿಸ್ತಾ ಇದ್ದು, ಅವಳಿಗೆ ಕಾಡಿಸಿ ನಾವು ಸಂತೋಷ ಪಡ್ತಿದ್ದು. ಹಾಗೆ ಎಲ್ಲರೂ ನಗ್ತಾನೆ ಇದ್ವಿ. ಹಾಯ್, ನಾನು ದೀಕ್ಷಿತಾ. ಅದ್ಭಾವಿಯಲ್ಲಿ ಯೂತ್ ಫೆಸ್ಟ್ ಟೀಮ್ ಜೊತೆ ನಾವು ತುಂಬ ಎಂಜಾಯ್ ಮಾಡಿದ್ವಿ. ಫಸ್ಟ್ ಟೈಮ್ ಪ್ರೊಸೆಷನ್ ಮತ್ತು ಬಸ್ಸಲ್ಲಿ ಅಂತಾಕ್ಷರಿ ಆಟ ಆಡಿದ್ದು. ಮತ್ತು ಎಲ್ಲ ಫನ್ನಿ ಮೆಮೊರೀಸ್ ಎಲ್ಲ ಮಿಸ್ ಮಾಡ್ಕೊತಿದ್ದೀವಿ. ಒಂದೊಳ್ಳೆ ಎಕ್ಸ್ಪೀರಿಯನ್ಸ್, ಮತ್ತು ನಮ್ಗೆ ಸಪೋರ್ಟ್ ಮಾಡಿದ್ದೆಲ್ಲ ಲೆಕ್ಚರರ್ಸ್, ಕೋಚ್ ಮತ್ತು ಹೋಲ್ ಯೂತ್ ಫೆಸ್ಟಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಗ್ರೂಪ್ ಸಾಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಚೆನ್ನಾಗಿತ್ತು, ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸು. ನಮಗೆ ಕೋಚಾಗಿ ರಕ್ಷಿತ್ ಅದೆಲ್ಲ ಇನ್ನೂ ಮರೆಯೋಕ್ಕಾಗಲ್ಲ. ಇನ್ನು ಸ್ಟೇಜ್ ಪರ್ಫಾರ್ಮೆನ್ಸ್ ಹೇಳಬೇಕಂದ್ರೆ ಅದಂತೂ ಒಂಥರ ತುಂಬ ಚೆನ್ನಾಗಿತ್ತು, ಯಾಕಂದರೆ ಅಲ್ಲಿ ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಇತ್ತು. ಕಾಲೇಜ್ ಎಲ್ಲರೂ ಕೂಡ ಕಾಲೇಜವರೆಲ್ಲ ತುಂಬ ಸಪೋರ್ಟ್ ತುಂಬ ಚೆನ್ನಾಗಿ ಅನಿಸ್ತಿತ್ತು ಹಾಡು ಹೇಳೋಕ್ಕೆ. ಥ್ಯಾಂಕ್ ಯು.
ಮೇಘನ. ನಾವು ಪ್ರೊಸೆಷನ್ಗೆ ಸುಗ್ಗಿ ಅನ್ನೋ ಥೀಮ್ನ ತೊಗೊಂಡು ಹೋಗಿದ್ವಿ. ಪ್ರತಿ ವರ್ಷ ನಮ್ಮ ಕಾಲೇಜವರು ಯಾವುದೇ ಥೀಮ್ ತೊಗೊಂಡು ಹೋಗದೆ ಸುಮ್ಮನೆ ನಾವು ತೊಗೊಂಡ ಪ್ರಾಪರ್ಟೀಸ್ ಮತ್ತು ಡ್ರೆಸ್ ಯೂಸ್ ಮಾಡಿಕೊಂಡು ಪ್ರೊಸೆಷನ್ ಮಾಡಿ ಬರ್ತಿದ್ವಿ. ಬಟ್ ಈ ಸಲ ನಾವೇನಾದರೂ ಥೀಮ್ ತೊಗೊಂಡು ಹೋದರೆ ಚೆನ್ನಾಗಿರುತ್ತೆ ಅಂತೆಲ್ಲ ಡಿಸ್ಕಸ್ ಮಾಡಿ ಸುಗ್ಗಿ ಅಷ್ಟು ಯಾರಿಗೂ ಒಪ್ಪಿಗೆ ಇರಲಿಲ್ಲ. ನಾಳೆ ಪ್ರೊಸೆಷನ್ ಆಗುತ್ತೆ ಅಂದ್ರೂ ನಮಗೆ ಇವತ್ತಿನವರೆಗೂ ಏನು ಪ್ರೊಸೆಷನ್ ಥೀಮ್ ತೊಗೊಂಡು ಹೋಗ್ತಿದ್ದೀವಿ ಅಂತಲೂ ಅಷ್ಟು ಕ್ಲಿಯರಾಗಿ ಗೊತ್ತಿರಲಿಲ್ಲ. ಸಡನ್ನಾಗಿ ಹಿಂದಿನ ರಾತ್ರಿ ಸರ್ ಬಂದು ಸ್ಯಾರೀಸು ಪ್ರಾಪರ್ಟೀಸ್ ಎಲ್ಲ ಕೊಟ್ಟು ನೀವು ಇದನ್ನ ಹಾಕೊಂಡು ನಾಳೆ ಪ್ರೆಸೆಂಟ್ ಮಾಡ್ತಿದ್ದೀರಾ ಅಂತ ಹೇಳಿದರು. ಆವಾಗ ಬೇರೆ ಆಪ್ಷನ್ ಇಲ್ಲ ಅಂತ ಅಂದ್ಕೊಂಡು ಒಪ್ಕೊಂಡು ಮಾಡಿದ್ವಿ. ಬಟ್ ಅದೇ ಪ್ರೊಸೆಷನ್ಗೆ ಆ್ಯಂಡ್ ಥ್ಯಾಂಕ್ ಯು ಫಾರ್ ಯಾರ್ಯಾರಿಗೆ ಆ ಥಾಟ್ ಎಲ್ಲ ಬಂದಿತ್ತು. ಸರ್ಗೂ ಅಷ್ಟೇ ಥ್ಯಾಂಕ್ ಯು, ಬಿಕಾಸ್ ಲಾಸ್ಟ್ ಮೂಮೆಂಟಲ್ಲಿ ಅಂತೂ ಎಲ್ಲ ಅರೇಂಜ್ಮೆಂಟ್ ಮಾಡಿಕೊಟ್ರು. ಸೊ